ನನ್ನ ಪ್ರೀತಿಯ ಕರ್ನಾಟಕದ ಸಮಸ್ತ ತಂದೆ ತಾಯಂದಿರೇ, ನಿಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ, ನಿಮ್ಮ ಶಕ್ತಿ ನನಗೆ ಭಾಳ ಮುಖ್ಯ. ಇವತ್ತು 5 ಸಿನಿಮಾಗಳನ್ನು ಘೋಷಣೆ ಮಾಡಿದ್ದೀನಿ. ಈ 5 ಸಿನಿಮಾಗಳಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಎಲ್ಲ ಒಂದು ಕಡೆ ನಾನೇ ಶಾಸಕರಾಗಬೇಕು ಅಂತಲೂ ತುಂಬ ಇಷ್ಟಪಡ್ತಾರೆ. ಅದೆಲ್ಲರಿಗಿಂತ ಹೆಚ್ಚಿಗೆ ನನ್ನ ಖುಷಿ ಅಂತ ಅನಿಸುತ್ತೆ. ಮುಂದೆ ಅಲ್ಲಿ ಕೂಡ ದೇವರಾದ್ರೆ ನಮಗೆ ಕೆಲಸ ಕೊಟ್ಟಿದ್ದರೆ, ಇಲ್ಲಿ ಕೆಲಸ ಫುಲ್ಫಿಲ್ ಮಾಡೋಂತ ಕೊಟ್ಟಿದ್ದರೆ ಆಗ್ಬೋದು. ದೇವ್ರು ಏನು ಕೊಡ್ತಾರೋ ಅದು ಮಾಡ್ತಾ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಆರ್ ಚಂದ್ರು ಹುಟ್ಟಿದ ಹಬ್ಬ. ನನ್ನ ಪ್ರೀತಿಯ ಕರ್ನಾಟಕದ ಸಮಸ್ತ ತಂದೆ ತಾಯಂದಿರೇ, ನಿಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ, ನಿಮ್ಮ ಶಕ್ತಿ ನನಗೆ ಭಾಳ ಮುಖ್ಯ. ಇವತ್ತು 5 ಸಿನಿಮಾಗಳನ್ನು ಘೋಷಣೆ ಮಾಡಿದ್ದೀನಿ. ಈ 5 ಸಿನಿಮಾಗಳಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ, 5 ಸಿನಿಮಾ ಒಂದು ಈಗ ಫಾದರ್ ಅಂತ ಈ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಿದೆ. ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ರೈ ಸಾರು ನಾಯಕ ನಟರು. ಅದಾದಮೇಲೆ ಡಾಗ್ ಅಂತ, ಅದಾದಮೇಲೆ ಶ್ರಮ ಬಾಣಚರಿತೆ, ಕಬ್ಜಾ 2, POK. ಇಷ್ಟು ಸಿನಿಮಾಗಳು ನನ್ನ ಈ ಒಂದು 18 ತಿಂಗಳ ಪ್ರಾಜೆಕ್ಟು. ಆದಷ್ಟು ಬೇಗನೆ ಎಲ್ಲವನ್ನೂ ಫ್ಲೋರ್ಗೆ ಶೂಟಿಂಗ್ ಹೋಗ್ತಿದ್ದಾವೆ ಎಲ್ಲ. ನಿಮ್ಮ ಪ್ರೀತಿ ಇದ್ದರೆ ಇದೇ ಹೆಚ್ಚು ಕಡಿಮೆ ಈ 1.5 ವರ್ಷದಲ್ಲಿ ಎಲ್ಲ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ನನ್ನ ಟೀಮ್ ಸನ್ನದ್ಧವಾಗಿದೆ. ಬೇಗ ಬೇಗ ಕೆಲಸ ಮಾಡಿ ರಿಲೀಸ್ ಮಾಡ್ತೀವಿ. ಟೈಮ್ 5 ಸಿನಿಮಾ ತೊಗೊಳ್ತಾ ಇದ್ದಾರಲ್ಲ ಸರ್, ಏನು ವಿಶೇಷ ಸರ್? ಒಂದು ಅಟ್ ಎ ಟೈಮ್ 5 ಸಿನಿಮಾಗಳು ತೊಗೊಂಡಾಗ ಒಂದು ಸಂಸ್ಥೆ ಬೆಳೆಯುತ್ತೆ, ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಅದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್? ಈಗ ನಿಮ್ಮ ಅಭಿಮಾನಿ ಸಂಘದವರು ಬಂದು ನಿಮಗೆ ಇದು ಮಾಡಿದ್ರು. ಈಗ ಚಂದ್ರು ಅಭಿಮಾನಿ ಸಂಘ ಅಂತ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ ಸರ್, ಅವ್ರಿಗೇನು ಹೇಳ್ತಾರೆ? ನಮ್ಮ ಅಭಿಮಾನಿ ಸಂಘ ನನಗೆ 2010ರಿಂದ ಇದೆ. ಬಟ್ ನಾನು ಅದೆಲ್ಲ ನಾನು ಇಷ್ಟಪಡ್ತಿರ್ಲಿಲ್ಲ. ಬಟ್ ಈಗ 5 ಸಿನಿಮಾ ಮಾಡ್ತಿದ್ದೀನಿ. ಸೊ ಅವರೆಲ್ಲರೂ ಇಲ್ಲ, ನಾವೊಂದು ಸಂಘಟನೆ ಮಾಡ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತ ಎಲ್ಲ ಬಂದರು. ಸರಿ, ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ಬೇಡ ಅನ್ನೋಕ್ಕಾಗಲ್ಲ. ಸರಿ ಆಯಿತು ಅಂತ ಇದ್ದಾರೆ. ನಾವೆಲ್ಲ ಸೇರಿ ಒಂದು ಸಂಘಟನೆ ಸೇರಿ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮೇಡಮ್. ಭಾಳಷ್ಟು ಅಭಿಮಾನಿಗಳು ಸಂಘ ಉಟ್ಕೊಂಡಿದ್ದಾರೆ, ಮುಂದೆ ರಾಜಕೀಯಕ್ಕೆ ಬರ್ತಾರೆ ಅಂತೆಲ್ಲ ಒಂದು ಕನಸು ಕಂಡಿದ್ದಾರೆ ಸರ್. ನಮಗೆ ರಾಜಕೀಯದ ಮೇಲೆ ಒಲವಿಲ್ಲ. ನನಗೆ ಸಾಕಷ್ಟು ಜನ ಸ್ನೇಹಿತರು ಶಾಸಕರಿದ್ದಾರೆ, ನನ್ನ ಸ್ನೇಹಿತರುಗಳೇ. ಅವರು ಅಲ್ಲಿ ಇದ್ದಾರೆ. ನಮ್ಮ ಕೆಲಸ ದೇವ್ರು ಇಲ್ಲಿ ಬಿಟ್ಟಿದ್ದಾರೆ. ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಜೀವಿನೂ ಒಂದು ಪರ್ಪಸ್ ಇಲ್ಲದೆ ಈ ಭೂಮಿಗೆ ಬರಲ್ಲ. ನೋಡಿ, ದೇವ್ರು ಇಲ್ಲಿ ಬಿಟ್ಟಿದ್ದಾರೆ, ಇಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮುಂದೆ ಅಲ್ಲಿ ಕೂಡ ದೇವರಾದ್ರೆ ನಮಗೆ ಕೆಲಸ ಕೊಟ್ಟಿದ್ದರೆ, ಇಲ್ಲಿ ಕೆಲಸ ಫುಲ್ಫಿಲ್ ಮಾಡೋಂತ ಕೊಟ್ಟಿದ್ದರೆ ಆಗ್ಬೋದು. ದೇವ್ರು ಏನು ಕೊಡ್ತಾರೋ ಅದು ಮಾಡ್ತಾ ಹೋಗ್ತೀವಿ. ಕಳೆದ ಬಾರಿನೇ ಶಿಡ್ಲಘಟ್ಟ ವಿಧಾನಸಭಾ ಚುನಾವಣೆಗೆ ಭಾಳಷ್ಟು ಜನ ಆಕಾಂಕ್ಷಿಗಳು ಇದರಲ್ಲಿ ಅದರಲ್ಲಿ ತಾವೊಬ್ಬರು ಅಂತ ಜನ ಮಾತಾಡ್ತಾಯಿದ್ರು. ಸೊ ಇಲ್ಲ, ಶಿಡ್ಲಘಟ್ಟ ಬಂದು ನನಗೆ ಹತ್ತಿರದ ಊರು, ಚಿಕ್ಕಬಳ್ಳಾಪುರ ಬಂದು ನಮಗೆ ಇನ್ನೂ ಹತ್ತಿರದ ತಾಲೂಕು. ಅವೆರಡರ ಮಧ್ಯೆ ನಮ್ಮ ಹಳ್ಳಿ ಆಗಿರೋದು. 2 ತಾಲೂಕು ಜನ ನಾನು ತುಂಬ ಇಷ್ಟಪಡ್ತಾರೆ. 2 ತಾಲೂಕನ್ನು ಶಾಸಕರು ನಾನು ಇಷ್ಟಪಡ್ತಾರೆ. 2 ತಾಲೂಕು ಶಾಸಕರು ಆಗೋರು ಕೂಡ ನನ್ನ ಜೊತೆ ಇರ್ತಾರೆ. ಸೊ ಎಲ್ಲ ಒಂದು ಕಡೆ ನಾನೇ ಶಾಸಕರಾಗಬೇಕು ಅಂತಲೂ ತುಂಬ ಇಷ್ಟಪಡ್ತಾರೆ. ಅದೆಲ್ಲರಿಗಿಂತ ಹೆಚ್ಚಿಗೆ ನನ್ನ ಖುಷಿ ಅಂತ ಅನಿಸುತ್ತೆ. ಯಾಕಂತಂದರೆ ಜನ ಇಷ್ಟಪಡೋದು ಮುಖ್ಯ ಅಲ್ವಾ ಸರ್? ಯಾವಾಗ ಇಷ್ಟಪಡ್ತಾರೆ ಅಂದರೆ ನಮ್ಮ ವ್ಯಕ್ತಿತ್ವ ಕರೆಕ್ಟ್ ಇದ್ದಾಗ. ನನಗೆ ಇಲ್ಲಿವರೆಗೂ ಆ ಥರದ ಆಸೆ ಬಂದಿಲ್ಲ. ನಾನು ಮೊನ್ನೆ ಶಿಡ್ಲಘಟ್ಟಕ್ಕೆಲ್ಲ ಹೋರಾಡೋದು ನಮ್ಮ ಸ್ನೇಹಿತರಾಗಲಿ ಅಂತ, ನಾನು ಕೂಡ ಒಬ್ಬ ಒಳ್ಳೆ ಶಾಸಕರು ಬರಲಿ ಅಂತ ಹೋರಾಡಿದ್ದೆ. ಅವ್ರ ಜೊತೆ ಸಪೋರ್ಟ್ ನಿಂತಿದ್ದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಮ್ಮ ಸ್ನೇಹಿತರು ಈ ಸತಿ ಗೆದ್ದಿದ್ದಾರೆ. ಅದ್ರ ಹಿಂದೆ ಇದ್ದವರು ಕೂಡ ಸುಧಾಕರ್ ಅವರು ಕೂಡ ನಮ್ಗೆ ಒಳ್ಳೆ ಆತ್ಮೀಯರು. ನಾವು ರಾಜಕೀಯದಿಲ್ಲ, ಕಲಾವಿದರು, ಎಲ್ಲರಿಗೂ ಕೂಡ ಬೇಕಾದಂಥವರು. ಗೊತ್ತಿಲ್ಲ ಸರ್, ಇಲ್ಲಿವರೆಗೂ ನಮ್ಗೆ ರಾಜಕೀಯದ ಆಸೆ ಇಲ್ಲ. ಕಲಾ ಸೇವೆ ಮಾಡ್ತಿದ್ದೀವಿ. ರಾಜಕೀಯ ಸೇವೆ ಬೇಕು ಅಂತ ದೇವರನ್ನು ಬರೆದಿದ್ದರೆ ಮುಂದಿನ ದಿನಗಳು ನನಗೆ ಗೊತ್ತಿಲ್ಲ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.